ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ CTET 2026ಕ್ಕೆ ಸಂಬಂಧಪಟ್ಟಂತೆ ಸೈಕಾಲಜಿಯಲ್ಲಿ ಬರ್ತಕ್ಕಂಥ ಪ್ರಮುಖವಾದಂಥ ಟಾಪಿಕ್ ಮಕ್ಕಳ ಬೆಳವಣಿಗೆಯ ತತ್ವಗಳು ಮತ್ತು ಅನುವಂಶೀಯತೆ ಮತ್ತು ಪರಿಸರದ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸ್ನೇಹಿತರೆ, ಇದು ಸೈಕಾಲಜಿಯ ಮೇಲೆ ನಾನು ಮಾಡ್ತಿರುವಂಥ ಮೂರನೇ ವಿಡಿಯೋ ಆಗಿರ್ತಕ್ಕಂಥದ್ದು. ಮೊದಲ ವಿಡಿಯೋದಲ್ಲಿ ಸೈಕಾಲಜಿ ಇಂಗ್ಲೀಷ್ನಲ್ಲಿ ಸಿಲೆಬಸ್ ಇತ್ತು. ಆ ಇಂಗ್ಲೀಷ್ನಲ್ಲಿ ಇರ್ತಕ್ಕಂಥ ಸಿಲೆಬಸ್ಸನ್ನು ಕನ್ನಡಕ್ಕೆ ಮೊದಲ ವಿಡಿಯೋದಲ್ಲಿ ನಾನು ಅನುವಾದವನ್ನು ಮಾಡಿಕೊಟ್ಟಿದ್ದೀನಿ. ಎರಡನೇ ವಿಡಿಯೋದಲ್ಲಿ ಚೈಲ್ಡ್ ಡೆವಲಪ್ಮೆಂಟ್ ಬಗ್ಗೆ ಚರ್ಚೆ ಮಾಡಿದ್ದೀನಿ. ಈಗ ಮೂರನೇ ವಿಡಿಯೋದಲ್ಲಿ ಅದೇ ಚೈಲ್ಡ್ ಡೆವಲಪ್ಮೆಂಟ್ನ ಮುಂದುವರೆದ ಭಾಗವಾದಂಥ ಈ ಒಂದು ಮಕ್ಕಳ ಬೆಳವಣಿಗೆಯ ತತ್ವಗಳು, ಅದರ ಜೊತೆಗೆ ಅನುವಂಶೀಯತೆ ಮತ್ತು ಪರಿಸರದ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಇದರಲ್ಲಿ ಅಂದರೆ ಇದು ಕೇವಲ ಆರ್ಟ್ಸ್ದವ್ರಿಗೆ ಅಥವಾ ಸೈನ್ಸ್ದವ್ರಿಗೆ ಅಂತಲ್ಲ, ಎಲ್ಲ ಅಭ್ಯರ್ಥಿಗಳಿಗಾಗಿ ಈ ಒಂದು ವಿಡಿಯೋ ಉಪಯುಕ್ತ ಇರತಕ್ಕಂಥದ್ದು. ಹಾಗಾಗಿ ಎಲ್ರಿಗೂ ಕೂಡ ಅನುಕೂಲ ಆಗಲಿ ಅಂಥೇಳಿ ಸೈಕಾಲಜಿ ಕ್ಲಾಸ್ಗಳನ್ನು ಮಾಡ್ತಿರುವಂಥದ್ದು. ಸ್ನೇಹಿತರೆ, ನಾವು ನೇರವಾಗಿ ವಿಷಯಕ್ಕೆ ಹೋಗೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ತಾವಿಲ್ಲಿ ನೋಡ್ಬೋದು ಮಕ್ಕಳ ಬೆಳವಣಿಗೆಯ ಪ್ರಮುಖ ತತ್ವಗಳು. ಅಂದರೆ ನಾನು ಡೈರೆಕ್ಟಾಗಿ ವಿಷಯಕ್ಕೆ ಬರ್ತಾ ಇದ್ದೀನಿ. ಈ ಹಿಂದಿನ ಟಾಪಿಕ್ನಲ್ಲಿ ಈ ಒಂದು ಚೈಲ್ಡ್ ಡೆವಲಪ್ಮೆಂಟ್ ಬಗ್ಗೆ ಪರಿಚಯವನ್ನು ಮಾಡಿಕೊಟ್ಟಿದ್ದೀನಿ. ಮತ್ತೆ ಅದನ್ನು ಹೇಳುವಂಥ ಅವಶ್ಯಕತೆ ಇಲ್ಲ, ಯಾಕಂತಂದರೆ ಸುಮ್ಮನೆ ಅನವಶ್ಯಕವಾದಂಥ ಚರ್ಚೆಗಳು ಬೇಡ. ಒಂದು ವೇಳೆ ಆ ವಿಡಿಯೋನ ಏನಾದರೂ ನೋಡಿಲ್ಲ ಅಂತಂದರೆ ದಯವಿಟ್ಟು ಮೊದಲು ಆ ವಿಡಿಯೋನ ನೋಡಿಕೊಂಡು ನಂತರ ಇದನ್ನು ನೋಡಿದರೆ ಅಂದರೆ ಒಂದು ಸೀರಿಯಲ್ ಆದಂಥ ಸಿಲೆಬಸ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಒಂದು ವೇಳೆ ನೋಡಿಲ್ಲ ಅಂತಂದರೆ ಅದರ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ದಯವಿಟ್ಟು ಅದನ್ನು ಮೊದಲು ನೋಡಿ ಆ ನಂತರ ಈ ಒಂದು ವಿಡಿಯೋನ ನೋಡುವಂಥದ್ದು ಸೂಕ್ತ ಅನ್ನೋಂಥದ್ದು ನನ್ನ ಅಭಿಪ್ರಾಯ. ನೋಡಿ, ಮಕ್ಕಳ ಬೆಳವಣಿಗೆಯು ರ್ಯಾಂಡಮ್ ಆಗಿ ನಡೆಯದೆ ಒಂದು ನಿರ್ದಿಷ್ಟ ವ್ಯವಸ್ಥೆ ಮತ್ತು ತತ್ವಗಳನ್ನು ಅನುಸರಿಸುತ್ತದೆ. ನೋಡಿ, ಮಕ್ಕಳ ಬೆಳವಣಿಗೆ ಅಂತಕ್ಕಂಥದ್ದು ಹೆಂಗೆ ಬೇಕಂಗೆ ನಡೆಯುವಂಥದ್ದಲ್ಲದು. ಇದು ಯಾದೃಚ್ಛಿಕವಾಗಿ ರ್ಯಾಂಡಮ್ಲಿ ಅಂದ್ರೇನು, ಹೆಂಗೆ ಬೇಕಂಗೆ ನಡೆಯುವಂಥದ್ದಲ್ಲ. ಆ ಒಂದು ಮಕ್ಕಳ ಬೆಳವಣಿಗೆ ಅಂತಕ್ಕಂಥದ್ದು ಒಂದು ನಿರ್ದಿಷ್ಟ ವ್ಯವಸ್ಥೆ ಮತ್ತು ತತ್ವಗಳನ್ನು ಅನುಸರಿಸಿಕೊಂಡು ನಡೆಯುವಂಥ ಒಂದು ಪ್ರಕ್ರಿಯೆ ಆಗಿರ್ತಕ್ಕಂಥದ್ದು. ಅದರಲ್ಲಿ ಹಲವಾರು ತತ್ವಗಳಿವೆ. ಅಂದರೆ ಮಕ್ಕಳ ಬೆಳವಣಿಗೆಯು ಹಲವಾರು ಪ್ರಮುಖವಾದಂಥ ತತ್ವಗಳನ್ನು ಒಳಗೊಂಡೈತಿ. ಅದರಲ್ಲಿ ನಾವು ಒಂದಷ್ಟು ತತ್ವಗಳನ್ನು ಈಗ ನೋಡ್ತಾ ಹೋಗೋಣ. ಮೊದಲನೇದು ಯಾವುದಪ್ಪ ಅಂದ್ರೆ ನಿರಂತರತೆಯ ತತ್ವ. ನೋಡಿ, ಬೆಳವಣಿಗೆಯು ಗರ್ಭಧಾರಣೆ ಹಂತದಿಂದ ಆರಂಭಗೊಂಡು ಜೀವನ ಪರ್ಯಂತ ಸಾವಿನವರೆಗೂ ಮುಂದುವರಿಯುವಂಥ ನಿರಂತರ ಪ್ರಕ್ರಿಯೆ ಆಗಿರ್ತಕ್ಕಂಥದ್ದು. ನೋಡಿ, ಗರ್ಭದಲ್ಲಿಯೇ ಅಂದರೆ ಗರ್ಭಧಾರಣೆಯಾದಂಥ ಹಂತದಿಂದ ಹಿಡಿದು ಸಾಯುವವರೆಗೂ ಅಂದರೆ ಗೋರಿಯವರೆಗೂ ಕೂಡ ಬೆಳವಣಿಗೆ ನಿರಂತರ ಆಗಿರ್ತಕ್ಕಂಥದ್ದು. ಅದಕ್ಕೆ ಎಂಡ್ ಅನ್ನುವಂಥದ್ದೇ ಇಲ್ಲ. ಈ ಒಂದು ಪ್ರಕ್ರಿಯೆಯು ಎಂದಿಗೂ ನಿಲ್ಲುವಂಥದ್ದಲ್ಲ. ಅಂದರೆ ನಿರಂತರ ತತ್ವ ಹೇಳ್ತೈತಿ, ಹುಟ್ಟಿನಿಂದ ಸಾಯುವವರೆಗೆ ನಿರಂತರವಾಗಿ ಜೀವನ ಪರ್ಯಂತವಾಗಿ ನಡೆಯುವಂಥ ಒಂದು ಪ್ರಕ್ರಿಯೆ. ಹಾಗೆ ಎರಡನೇ ಒಂದು ತತ್ವವನ್ನು ನೋಡೋದಾದರೆ ಅನುಕ್ರಮಣಿಕೆಯ ತತ್ವ. ನೋಡಿ, ಅನುಕ್ರಮಣಿಕೆಯ ತತ್ವ ಹಂಗಂದ್ರೆ ಏನಪ್ಪ ಅಂತಂದರೆ ಪ್ರಿನ್ಸಿಪಲ್ಸ್ ಆಫ್ ಯೂನಿಫಾರ್ಮಿಟಿ ಆಫ್ ಸೀಕ್ವೆನ್ಸ್. ಅಂದರೆ ಬೆಳವಣಿಗೆಯು ಒಂದು ನಿರ್ದಿಷ್ಟ ಮತ್ತು ಸಾರ್ವತ್ರಿಕವಾದ ಕ್ರಮವನ್ನು ಅನುಸರಿಸುತ್ತದೆ. ಅಂದರೆ ಬೆಳವಣಿಗೆ ಅಂತಕ್ಕಂಥದ್ದು ಒಂದು ನಿರ್ದಿಷ್ಟವಾಗಿ ಮತ್ತು ಸಾರ್ವತ್ರಿಕವಾಗಿ ಒಂದು ಕ್ರಮದ ಮೂಲಕ ನಡೆದುಕೊಂಡು ಹೋಗುವಂಥ ಒಂದು ಪ್ರಕ್ರಿಯೆ. ಅಂದರೆ ಪ್ರಪಂಚದ ಎಲ್ಲ ಮಕ್ಕಳಲ್ಲಿ ಬೆಳವಣಿಗೆಯ ಅನುಕ್ರಮವು ಸಾಮಾನ್ಯವಾಗಿ ಒಂದೇ ಆಗಿರುತ್ತದೆ. ಈ ಅನುಕ್ರಮದಲ್ಲಿ ಎರಡು ಮುಖ್ಯ ನಿರ್ದೇಶನಗಳಿರ್ತಕ್ಕಂಥದ್ದು. ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳು ಬೆಳವಣಿಗೆನೂ ಕೂಡ ಒಂದೇ ರೀತಿಯಾಗಿ ಅಂದರೆ ಅನುಕ್ರಮವಾಗಿ ಸಾಮಾನ್ಯವಾಗಿ ಒಂದೇ ಆಗಿರುತ್ತೆ. ಆ ಅನುಕ್ರಮದಲ್ಲಿ ಅಂದರೆ ಎರಡು ವಿಧಗಳು ಇರ್ತಕ್ಕಂಥದ್ದು. ಅಂದರೆ ಈ ಒಂದು ಎರಡು ವಿಧಗಳಲ್ಲಿ ಒಂದು ವಿಧದ ಮೂಲಕವೇ ಆ ಮಕ್ಕಳು ಬೆಳವಣಿಗೆ ಆಗ್ತಕ್ಕಂಥದ್ದು. ಅಂದರೆ ಪ್ರಪಂಚದಲ್ಲಿರ್ತಕ್ಕಂಥ ಯಾವುದೇ ಮಗು ಆಗಿರ್ಬೋದು, ಎಲ್ಲ ಮಕ್ಕಳಲ್ಲಿ ಇರ್ತಕ್ಕಂಥ ಬೆಳವಣಿಗೆಯು ಕೂಡ ಸಾಮಾನ್ಯವಾಗಿ ಈ ಎರಡು ಅನುಕ್ರಮದಲ್ಲಿ ಇರ್ತಕ್ಕಂಥದ್ದು. ಯಾವುದಪ್ಪ ಅಂತಂದರೆ ಒಂದನೇದ್ದು ಶಿರಪಾದಿಯ ನಿರ್ದೇಶನ. ಅಂದರೆ ಬೆಳವಣಿಗೆಯು ತಲೆಯಿಂದ ಪಾದದ ಕಡೆಗೆ ಸಾಗುತ್ತದೆ. ಮಗುವು ಮೊದಲು ತಲೆಯ ಮೇಲೆ, ನಂತರ ದೇಹದ ದಡದ ಮೇಲೆ, ಕೊನೆಗೆ ಕಾಲುಗಳ ಮೇಲೆ ನಿಯಂತ್ರಣವನ್ನು ಪಡೆಯುವಂಥದ್ದು. ಇದನ್ನು ಸೆಫಲೋಕಾರ್ಡಲ್ ಡೈರೆಕ್ಷನ್ ಅಂತೇಳಿ ಕರಿತೀವಿ. ತಮಗೆ ಗೊತ್ತಿರ್ಬೋದು, ಯಾಕಂದರೆ ಈಗಾಗಲೇ ನಾವು B.Ed ಅಲ್ಲಿ ಇದನ್ನೆಲ್ಲ ಕಲಿತೆ ಬಂದಿರ್ತೀವಿ. ಇದನ್ನು ಶಿರಪಾದಿಯ ನಿರ್ದೇಶನ ಅಂತಂದ್ರೆ ಏನಪ್ಪ ಅಂದರೆ ಬೆಳವಣಿಗೆ ತಲೆಯಿಂದ ಪಾದದ ಕಡೆಗೆ ಸಾಗುತ್ತೆ. ಅಂದರೆ ಮಗು ಮೊದಲೇನಾಗುತ್ತೆ ಅಂದರೆ ತಲೆಯ ಮೇಲೆ ಹಿಡಿತವನ್ನು ಸಾಧಿಸುತ್ತೆ, ನಂತರ ದೇಹದ ದಡದ ಮೇಲೆ, ಕೊನೆಗೆ ಕಾಲುಗಳ ಮೇಲೆ ನಿಯಂತ್ರಣವನ್ನು ಅದು ಪಡೆಯುವಂಥದ್ದು. ನೆಕ್ಸ್ಟ್ ಏನಪ್ಪ ಅಂದ್ರೆ ಸಮೀಪಸ್ಥ ದೂರಸ್ಥ ನಿರ್ದೇಶನ.
ಅಂದರೆ ಬೆಳವಣಿಗೆಯು ದೇಹದ ಮಧ್ಯಭಾಗದಿಂದ ಹೊರಭಾಗಕ್ಕೆ, ಅಂದರೆ ನಡುವಿನಿಂದ ಅಂಗಗಳ ಕಡೆಗೆ, ಅಂದರೆ ನಡುವಿನಿಂದ ಏನು ನಡುವು ಇದೆ ಆ ನಡುವಿನಿಂದ ಅಂಗಗಳ ಕಡೆಗೆ ಸಾಗುವಂಥದ್ದು. ಅಂದರೆ ದೇಹದ ಮಧ್ಯಭಾಗದಿಂದ ಹೊರಭಾಗಕ್ಕೆ ಸಾಗುವಂಥದ್ದು. ಅಂದರೆ ಮೊದಲು ತೋಳುಗಳ ಮೇಲೆ, ನಂತರ ಕೈಗಳ ಮೇಲೆ ಮತ್ತು ಕೊನೆಯಲ್ಲಿ ಬೆರಳುಗಳ ಸೂಕ್ಷ್ಮ ಚಲನೆಗಳ ಮೇಲೆ ನಿಯಂತ್ರಣ ಬರ್ತಕ್ಕಂಥದ್ದು. ಇದು ಏನಪ್ಪ ಅಂದ್ರೆ ಮಕ್ಕಳ ಬೆಳವಣಿಗೆಯ ಪ್ರಮುಖ ತತ್ವಗಳಲ್ಲಿ 2ನೇ ತತ್ವ ಆಗಿರ್ತಕ್ಕಂಥದ್ದು. ಈಗ 3ನೇ ತತ್ವವನ್ನು ನೋಡೋದಾದ್ರೆ ಸಾಮಾನ್ಯದಿಂದ ನಿರ್ದಿಷ್ಟ ಕ್ರಿಯೆ ತತ್ವ. ಅಂದರೆ ಮಗು ಯಾವುದೇ ಕ್ರಿಯೆಯನ್ನು ಮಾಡುವಾಗ ಮೊದಲು ಸಾಮಾನ್ಯ ಪ್ರತಿಕ್ರಿಯೆಗಳನ್ನು ತೋರಿಸುತ್ತದೆ ಮತ್ತು ನಂತರ ಕ್ರಮೇಣವಾಗಿ ನಿರ್ದಿಷ್ಟ ಪ್ರತಿಕ್ರಿಯೆಗಳ ಕಡೆಗೆ ಸಾಗುತ್ತದೆ. ಅಂದರೆ ಉದಾಹರಣೆಯನ್ನು ನೋಡ್ಕೊಳ್ತಾ ಹೋಗೋಣ. ಮಗುವು ವಸ್ತುವನ್ನು ಹಿಡಿಯಲು ಮೊದಲು ಇಡೀ ದೇಹವನ್ನು ಅಥವಾ ತೋಳುಗಳನ್ನು ಬಳಸಿದರೆ ನಂತರ ಬೆರಳುಗಳನ್ನು ಮಾತ್ರ ಬಳಸಿ ಹಿಡಿಯಲು ಕಲಿಯುತ್ತದೆ. ಅಂದರೆ ಈಗ ನೋಡಿ, ಮಗು ವಸ್ತುವನ್ನು ಹಿಡಿಬೇಕಾಗಿತ್ತು ಅಂದ್ರೆ ಮೊದಲು ಅದು ದೇಹವನ್ನೆಲ್ಲ ಬಳಸಿ ಅಥವಾ ತೋಳುಗಳನ್ನೆಲ್ಲ ಬಳಸಿ ಹಿಡಿಯೋಕೆ ಟ್ರೈ ಮಾಡಿದರೆ ನಂತರ ಏನಾಗುತ್ತೆ ಅಂದರೆ ಬೆರಳುಗಳನ್ನು ಮಾತ್ರ ಬಳಸುವಂಥದ್ದು. ಅಂದರೆ ಮನೇಲಿ ಪೂರ್ತಿ ಚಿಕ್ಕ ಮಕ್ಕಳಿದ್ದು ಅಂದರೆ ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಅರ್ಥ ಆಗ್ತಕ್ಕಂಥದ್ದು. ಅಂದರೆ ಮೊದಲು ಅದು ಏನು ಮಾಡುತ್ತಾ ಇಡೀ ದೇಹವನ್ನು ಬಳಸುತ್ತಾ ಅಥವಾ ತೋಳುಗಳನ್ನು ಬಳಸುತ್ತಾ, ಆಮೇಲೆ ಗೊತ್ತಾಗುತ್ತೆ ಮತ್ತು ಆಮೇಲೆ ಏನು ಮಾಡ್ತಪ್ಪ ಅಂದ್ರೆ ಬೆರಳುಗಳನ್ನು ಬಳಸುತ್ತಾ ಆ ವಸ್ತುಗಳನ್ನು ಹಿಡಿಯುತ್ತಾ ಹೋಗುತ್ತೆ. ಅಂದರೆ ಇದನ್ನು ನಾವೇನಂತ ಕರಿತೀವಿ ಅಂದರೆ ಸಾಮಾನ್ಯದಿಂದ ನಿರ್ದಿಷ್ಟ ಕ್ರಿಯೆ ತತ್ವ. 4ನೇದ್ದು ವೈಯಕ್ತಿಕ ವ್ಯತ್ಯಾಸಗಳ ತತ್ವ. ಪ್ರತಿಯೊಂದು ಮಗುವಿನ ಬೆಳವಣಿಗೆಯ ದರ ಮತ್ತು ಶೈಲಿ ವಿಶಿಷ್ಟವಾಗಿರುತ್ತದೆ. ಅಂದರೆ ಇಲ್ಲಿ ಒಂದು ಮಗುವಿನಿಂದ ಮತ್ತೊಂದು ಮಗುವಿಗೆ ಬೆಳವಣಿಗೆಯ ದರದಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಮತ್ತು ಬೆಳೀತಕ್ಕಂಥ ಒಂದು ಶೈಲಿಯಲ್ಲಿ ಕೂಡ ವಿಶಿಷ್ಟ ಇರತಕ್ಕಂಥದ್ದು. ಇಬ್ಬರು ಮಕ್ಕಳಲ್ಲಿ ಬೆಳವಣಿಗೆಯ ಅನುಕ್ರಮ ಒಂದೇ ಆಗಿದ್ದರೂ ಆ ಬೆಳವಣಿಗೆಯನ್ನು ಸಾಧಿಸುವ ವೇಗವು ಭಿನ್ನವಾಗಿರುತ್ತದೆ. ಅಂದರೆ 2 ಮಕ್ಕಳು ಒಂದೇ ದಿನ ಹುಟ್ಟಿದ್ದಾರೆ ಅಂತಂದರೆ ಆ ಬೆಳವಣಿಗೆಯಲ್ಲಿ ಇಬ್ಬರು ಒಂದೇ ರೀತಿ ಸಾಗಬೇಕಂತೇನಿಲ್ಲ. ಅಲ್ಲಿ ಏನಾಗಿಬಿಡ್ತೈತೆ ಅಂದರೆ ಭಿನ್ನ ಆಗಬಹುದು. ಅಂದರೆ ಭಿನ್ನ ಆಗಬಹುದು ಅನ್ನೋಕ್ಕೇನ 100% ಭಿನ್ನ ಆಗೇ ಆಗುತ್ತೆ. ಒಂದೇ ದಿನ ಹುಟ್ಟಿದ್ದಾರೆ ಅಂತೇಳಿ ಒಂದೇ ರೀತಿಯಾಗಿ ಬೆಳವಣಿಗೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. 5ನೇ ಒಂದು ತತ್ವವನ್ನು ನೋಡೋದಾದರೆ ಪರಸ್ಪರ ಸಂಬಂಧದ ತತ್ವ. ಅಂದರೆ ಮಗುವಿನ ಬೆಳವಣಿಗೆಯ ಮೇಲೆ ಆಯಾಮಗಳು ಅಂದರೆ ದೈಹಿಕ, ಅರಿವಿನ ಅಥವಾ ಮಾನಸಿಕ, ಸಾಮಾಜಿಕ ಮತ್ತು ಭಾವನಾತ್ಮಕ ಈ ಆಯಾಮಗಳು ಪರಸ್ಪರ ಸಂಬಂಧ ಹೊಂದಿವೆ. ಒಂದು ಆಯಾಮದಲ್ಲಿನ ಉತ್ತಮ ಬೆಳವಣಿಗೆಯು ಇತರ ಆಯಾಮಗಳ ಮೇಲೆ ಧನಾತ್ಮಕ ಪರಿಣಾಮವನ್ನು ಬೀರುತ್ತದೆ. ಅಂದರೆ ಇದ್ರ ಬಗ್ಗೆ ನಾವು ನಿನ್ನೆ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ. ಅಂದರೆ ಈ ಹಿಂದಿನ ವಿಡಿಯೋದಲ್ಲಿ ಯಾವುದು ಅಂತಂದರೆ ಚೈಲ್ಡ್ ಡೆವಲಪ್ಮೆಂಟ್. ಈ ಚೈಲ್ಡ್ ಡೆವಲಪ್ಮೆಂಟ್ನಲ್ಲಿ ನಾವು ಈಗ ಆಲ್ರೆಡಿ ಈ 5 ಆಯಾಮಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನಾನು ಮತ್ತೊಮ್ಮೆ ನಿಮಗೆ ನೆನಪು ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ ಮೊದಲು ಆ ವಿಡಿಯೋನ ನೋಡ್ರಿ ಅಂತೇಳಿ. ಅಂದರೆ ನೆಕ್ಸ್ಟ್ ಇದು ಅರ್ಥ ಆಗ್ತಾ ಹೋಗುತ್ತೆ. ಅಂದರೆ ಇದು ಪರಸ್ಪರ ಸಂಬಂಧ ತತ್ವ. ಯಾವ ರೀತಿ ಅಂತಂದರೆ ದೈಹಿಕ, ಅರಿವಿನ, ಮಾನಸಿಕ, ಸಾಮಾಜಿಕ ಮತ್ತು ಭಾವನಾತ್ಮಕ ಪರಸ್ಪರ ಸಂಬಂಧವನ್ನು ಈ ಒಂದು ಪರಸ್ಪರ ಸಂಬಂಧ ತತ್ವದಲ್ಲಿ ನಾವು ತಿಳ್ಕೊತ ಹೋಗ್ತೀವಿ. ಒಂದು ಆಯಾಮದಲ್ಲಿನ ಉತ್ತಮ ಬೆಳವಣಿಗೆ ಇತರಗಳ ಆಯಾಮಗಳ ಮೇಲೆ ಒಂದು ಧನಾತ್ಮಕವಾದಂಥ ಪರಿಣಾಮವನ್ನು ಬೀರುವಂಥದ್ದು. ನೋಡಿ, ದೈಹಿಕವಾಗಿ ವಿಕಲಚೇತನ ಆಯಿತು ಅಂತಂದರೆ ಅದರ ಮಾನಸಿಕ ಆಯಾಮದ ಮೇಲೆ ಪರಿಣಾಮವನ್ನು ಬೀರುತ್ತೆ, ಸಾಮಾಜಿಕ ಒಂದು ಆಯಾಮದ ಮೇಲೆ ಪರಿಣಾಮವನ್ನು ಬೀರುತ್ತೈತಿ, ಭಾವನಾತ್ಮಕವಾಗಿ ಹೀಗೆ ಒಂದಕ್ಕೊಂದು ಸಂಬಂಧ ಇರತಕ್ಕಂಥದ್ದು. ಹಾಗಾಗಿ ನೀವು ಈ ಎಲ್ಲ ಆಯಾಮಗಳ ಬಗ್ಗೆ ತಿಳ್ಕೊಬೇಕಂದ್ರೆ ಇಂದಿನ ವಿಡಿಯೋವನ್ನು ನೀವು ನೋಡಿ. ಆನಂತರ ನೋಡಿ ನೆಕ್ಸ್ಟ್ 6ನೇದ್ದು ಕೊನೆಯದಾಗಿ ಈ ಒಂದು ಮಕ್ಕಳ ತತ್ವಗಳ ಏನು ಇದ್ದಾವೆ ಈ ಒಂದು ತತ್ವಗಳಲ್ಲಿ, ಅಂದರೆ ಮಕ್ಕಳ ಬೆಳವಣಿಗೆಯ ತತ್ವಗಳಲ್ಲಿ ಕೊನೆಯ ತತ್ವ ಯಾವುದಂತಂದರೆ ಅನುವಂಶೀಯತೆ ಮತ್ತು ಪರಿಸರದ ಅಂತಃಕ್ರಿಯೆಯ ತತ್ವ. ನೋಡಿ, ಮಗುವಿನ ಬೆಳವಣಿಗೆಯು ಕೇವಲ ಅನುವಂಶೀಯತೆ ಅಥವಾ ಕೇವಲ ಪರಿಸರದಿಂದ ನಿರ್ಧಾರ ಆಗುವಂಥದ್ದಲ್ಲ. ಅಂದರೆ ನಾವು ಇಲ್ಲಿ ಜಾಸ್ತಿ ನೋಡ್ತೀವಿ, ಸುಮ್ಮನೆ ಇಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅದು ಈ 2 ಅಂಶಗಳ ಪರಸ್ಪರ ಗುಣಾಕಾರದ ಫಲಿತಾಂಶ ಆಗಿರತಕ್ಕಂಥದ್ದು. ನೋಡಿ, ಮಗುವಿನ ಬೆಳವಣಿಗೆ ಅಂತಕ್ಕಂಥದ್ದು ಅದು ಕೇವಲ ಅನುವಂಶೀಯತೆಯನ್ನು ಮಾತ್ರ ಅವಲಂಬಿಸಿಲ್ಲ, ಅದೇ ರೀತಿಯಾಗಿ ಕೇವಲ ಪರಿಸರವನ್ನು ಕೂಡ ಅವಲಂಬಿಸಿಲ್ಲ. ಇವೆರಡರ ಗುಣಾಕಾರದ ಫಲಿತಾಂಶವೇ ಮಗುವಿನ ಬೆಳವಣಿಗೆ ಅಥವಾ ವಿಕಾಸ ಅಂತೇಳಿ ನಾವು ಕರಿಬಹುದಾಗಿರುತ್ತೆ. ಅಂದರೆ ಈಗ ನಾವು ಅದರ ಕಂಟಿನ್ಯೂ ಆಗಿ ಏನಪ್ಪ ಅಂದರೆ ಮಕ್ಕಳ ಬೆಳವಣಿಗೆಗಳ ಮೇಲೆ ಅನುವಂಶೀಯತೆ ಮತ್ತು ಪರಿಸರ ಯಾವ ರೀತಿ ಪ್ರಭಾವವನ್ನು ಬೀರುತ್ತೆ. 2ನೇ ಪಾಯಿಂಟ್ ಇದು ಏನು ಅಂತಂದರೆ ನಿಮಗೆ ಅರ್ಥ ಆಗಿರ್ಬೋದು. ಬಹುತೇಕ ಇದು ಬಿ ಎಡ್ದಲ್ಲಿ ನಾವು ಓದ್ಕೊಂಡಿರ್ತೀವಿ. ಆ ಕಾರಣದಿಂದಾಗಿ ಇದೇನು ಅಷ್ಟೇನೋ ಟಫ್ ಆಗಲಿಕ್ಕಿಲ್ಲ. ನೋಡಿ, ಮಗುವಿನ ಬೆಳವಣಿಗೆಯ ಮೇಲೆ ಅನುವಂಶೀಯತೆ ಮತ್ತು ಪರಿಸರ ಯಾವ ರೀತಿ ಬೆಳವಣಿಗೆ ಆಗುತ್ತೆ ಪ್ರಭಾವ ಬೀರುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗೋಣ.
ಮಗುವಿನ ಬೆಳವಣಿಗೆ ಮತ್ತು ವಿಕಾಸವು ಅನುವಂಶೀಯತೆ ಮತ್ತು ಪರಿಸರ ಇವೆರಡರ ಸಂಕೀರ್ಣವಾದ ಪರಸ್ಪರ ಕ್ರಿಯೆಯ ಫಲಿತಾಂಶವಾಗಿದೆ. ಸಾರಿ, ಇಲ್ಲಿ ನೇಚರ್ ಆಗಿದೆ, ಅದು ಸರಿಪಡಿಸ್ಕೊಳ್ಳಿ. ಅಂದರೆ ಎರಿಡಿಟಿ ಅಂತೇಳಿ ಮಾಡಿಕೊಡ್ರಿ. ಅನುವಂಶೀಯತೆ ಮತ್ತು ಪರಿಸರ, ಎರಿಡಿಟಿ ಆ್ಯಂಡ್ ಎನ್ವೈರನ್ಮೆಂಟ್ ಅಥವಾ ನೇಚರ್. ಓಕೆ, ಅನುವಂಶೀಯತೆಯನ್ನು ನೋಡ್ತಾ ಹೋಗೋಣ. ಸಾರಿ, ಅಂದರೆ ಎರಡೂ ಒಂದೇ ಅರ್ಥವನ್ನು ಕೊಡುತ್ತೆ, ಆ ಕಾರಣದಿಂದ ಕೊಟ್ಟಿದ್ರು. ಓಕೆ, ಅರ್ಥವನ್ನು ನೋಡೋಣ. ಏನಪ್ಪ ಅಂದ್ರೆ ಅನುವಂಶೀಯತೆ ಅರ್ಥವನ್ನು ನೋಡೋದಾದರೆ ಪೋಷಕರಿಂದ ಮಗುವಿಗೆ ವಂಶವಾಹಿಗಳ ಮೂಲಕ ವರ್ಗಾಯಿಸಲ್ಪಡುವ ದೈಹಿಕ ಮತ್ತು ಮಾನಸಿಕ ಗುಣಲಕ್ಷಣಗಳು. ಅಂದರೆ ಅನುವಂಶೀಯತೆ ಅಂತಂದರೆ ಇದು ಹೊರಗಡೆ ಎಲ್ಲಿಂದಲೂ ಬರ್ತಕ್ಕಂಥದ್ದಲ್ಲ. ಈ ಅನುವಂಶೀಯತೆ ಅಂತಕ್ಕಂಥದ್ದು ಪೋಷಕರಿಂದ, ಅಂದರೆ ಆ ತಂದೆ ತಾಯಿಯಿಂದ ಮಗುವಿಗೆ ಆ ಜೀನ್ಸ್ಗಳ ಮೂಲಕ ವರ್ಗಾಯಿಸಲ್ಪಡ್ತಕ್ಕಂಥ ದೈಹಿಕವಾಗಿ ಮತ್ತು ಮಾನಸಿಕ ಗುಣಲಕ್ಷಣಗಳು. ಇವು ಪರಿಸರದಲ್ಲಿ ಅಥವಾ ಇನ್ನೆಲ್ಲೋ ಸಿಗ್ತಕ್ಕಂಥದ್ದಲ್ಲ. ಇದೇನಿದ್ರು ಆ ತಂದೆ ತಾಯಿಗಳಿಂದ ಮಗುವಿಗೆ ಬರ್ತಕ್ಕಂಥದ್ದು. ಪಾತ್ರ ಏನಪ್ಪ ಅಂದರೆ ಇದು ಮಗುವಿನ ಸಾಮರ್ಥ್ಯದ ಮಿತಿಯನ್ನು ನಿರ್ಧರಿಸುತ್ತದೆ. ಅಂದರೆ ಮಗುವಿನ ತಂದೆ ತಾಯಿ ಯಾವ ರೀತಿ ಇರ್ತಾರೋ ಬಹುತೇಕ ಆ ರೀತಿಯ ಗುಣಲಕ್ಷಣಗಳನ್ನು ಮಕ್ಕಳು ಹೊಂದುವಂಥದ್ದು. ನೋಡಿ, ಮಗುವಿನ ಬುದ್ಧಿಶಕ್ತಿ ಆಗಿರ್ಬೋದು, ಮಗುವಿನ ಎತ್ತರ ಆಗಿರ್ಬೋದು, ಅಥವಾ ಆ ಮಗುವಿನ ಮೈಬಣ್ಣ ಮತ್ತು ಕೆಲವು ಕಾಯಿಲೆಗಳಿಗೆ ಇರುವ ಪೂರ್ವ ಪ್ರವೃತ್ತಿಯನ್ನು ಅನುವಂಶೀಯತೆಯು ನಿರ್ಧರಿಸುತ್ತದೆ. ಅಂದರೆ ಮಗು ಕಪ್ಪಾಗಿದೆ ಅಂತಂದ ತಕ್ಷಣ ಅವ್ರ ತಂದೆ ತಾಯಿ ಬಹುತೇಕ ಕಪ್ಪಾಗಿ ಇದ್ದೇ ಇರ್ತಾರೆ. ತಂದೆ ಅಥವಾ ತಾಯಿ ಇಬ್ಬರಲ್ಲಿ ಒಬ್ಬರು ಕಪ್ಪಾಗಿ ಇರ್ತಾರೆ. ಅಥವಾ ಮಗು ಬೆಳಗಿದೆ ಅಂತಂದರೆ ಆ ಮಗು ಅಲ್ಲಿ ತಂದೆ ಅಥವಾ ತಾಯಿ ಮೈಬಣ್ಣ ಬೆಳಗ್ಗೆ ಇದ್ದೇ ಇರುತ್ತೆ. ಮಗು ಎತ್ತರ ಇದೆ, ಮಗು ಗಿಡ್ಡ ಇದೆ, ದಪ್ಪ ಇದೆ, ಆಮೇಲೆ ತೆಳ್ಳಗಿದೆ, ಮತ್ತು ಅದು ಕಾಯಿಲೆಯಿಂದ ಯಾವುದೋ ಒಂದು ಕಾಯಿಲೆಗಳಿಂದ ಬಳಲುತ್ತಿದೆ ಅಂತಂದರೆ ಅದಕ್ಕೆ ಕಾರಣ ಏನಪ್ಪ ಅಂತಂದರೆ ಅನುವಂಶೀಯತೆ ಇರುವಂಥದ್ದು. ಸ್ವರೂಪ ಏನಂದರೆ ಇದು ಸ್ಥಿರ ಮತ್ತು ಬದಲಾಯಿಸಲಾಗದ ಅಂಶ ಆಗಿರ್ತಕ್ಕಂಥದ್ದು. ನೋಡಿ, ಈ ಅನುವಂಶೀಯತೆಯ ಮೂಲಕ ಬರ್ತಕ್ಕಂಥ ಸ್ವರೂಪ ಏನಿದೆ ಅದೆಲ್ಲವೂ ಕೂಡ ಸ್ಥಿರ ಆಗಿರ್ತೈತಿ, ಅದನ್ನು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಏನಪ್ಪ ಅಂತಂದರೆ ಪರಿಸರ ಅಂದರೆ ಎನ್ವೈರನ್ಮೆಂಟ್. ನೋಡಿ, ಅರ್ಥ ನೋಡೋದಾದರೆ ಮಗುವಿನ ಸುತ್ತಮುತ್ತಲಿನ ಎಲ್ಲ ಬಾಹ್ಯ ಅಂಶಗಳು ಮತ್ತು ಶಕ್ತಿಗಳು ಇವು ಕುಟುಂಬದ ವಾತಾವರಣ, ಪೌಷ್ಟಿಕಾಹಾರ, ಸಾಮಾಜಿಕ ಸಾಂಸ್ಕೃತಿಕ ಹಿನ್ನೆಲೆ, ಶಿಕ್ಷಣ, ಸ್ನೇಹಿತರ ಪ್ರಭಾವ ಮತ್ತು ಸಿಗುವ ಅವಕಾಶಗಳನ್ನು ಒಳಗೊಂಡಿರ್ತದೆ. ಪರಿಸರ ಅಂತ ತಕ್ಷಣ ಗಿಡ ಮರಗಳಲ್ಲ. ಪರಿಸರ ಅಂತಂದರೆ ಕುಟುಂಬದಲ್ಲಿರ್ತಕ್ಕಂಥ ವಾತಾವರಣ, ಅಂದರೆ ಆ ಮಗುವಿನ ಕುಟುಂಬದಲ್ಲಿರ್ತಕ್ಕಂಥ ವಾತಾವರಣ, ಮತ್ತು ಪೌಷ್ಟಿಕ ಆಹಾರ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹಿನ್ನೆಲೆ, ಶಿಕ್ಷಣ, ಸ್ನೇಹಿತರ ಪ್ರಭಾವ ಮತ್ತು ಅವನಿಗೆ ಜೀವನದಲ್ಲಿ ಸಿಗಬಹುದಾದಂಥ ಅವಕಾಶಗಳನ್ನು ಒಳಗೊಂಡಿರುತ್ತದೆ. ಇಲ್ಲೇ ನಾವು ಉದಾಹರಣೆಗೆ ಏನಪ್ಪ ಅಂತಂದ್ರೆ, ನಾವು ಈ ಹಿಂದೆ ಬಾಲ್ಯದಲ್ಲಿ 2 ಗಿಳಿಗಳ ಕಥೆಯನ್ನು ಕೇಳಿದ್ವಿ. ಅಂದರೆ 2 ಗಿಳಿಗಳಿದ್ವು. 2 ಗಿಳಿಗಳು ಒಂದೇನಾಗುತ್ತೆ ಕಟುಕರ ಬಳಿ, ಇನ್ನೊಂದೇನಾಗುತ್ತೆ ಋಷಿಯ ಬಳಿ ಹೋಗ್ತಾವೆ. ನೋಡಿದರೆ ಎರಡೂ ಕೂಡ ಒಂದೇ ತಾಯಿಯ ಮರಿಗಳಾಗಿರ್ತವೆ. ಅಂದರೆ ಎರಡೂ ಒಂದೇ ರೀತಿಯಾದಂಥ ಜೀನ್ಸನ್ನು ಹೊಂದಿದ್ರೂ ಕೂಡ ಒಂದು ಕಟುಕರ ಬಳಿ ಬೆಳೆಯುತ್ತೆ, ಇನ್ನೊಂದು ಋಷಿಯ ಬಳಿ ಬೆಳೆಯುತ್ತೆ. ಋಷಿಯ ಬಳಿ ಬೆಳೀತಕ್ಕಂಥ ಒಂದು ಗಿಳಿಯಲ್ಲಿ ಮಾನವೀಯತೆ, ಮೌಲ್ಯಗಳು ಎಲ್ಲವೂ ಇದ್ದರೆ, ಇದು ಕಟುಕರು ಯಾವ ರೀತಿ ಇರ್ತಾರೆ, ಒಡಿರಿ, ಕೊಲ್ರಿ, ಬಡಿರಿ, ಈ ರೀತಿಯ ತತ್ವಗಳನ್ನು ಅದು ಬೆಳೆಸ್ಕೊಳುತ್ತೆ. ಅದಕ್ಕೆ ಕಾರಣ ಏನಪ್ಪ ಅಂತಂದರೆ ಪರಿಸರ. ಸೊ ಇದು ಸೂಕ್ತ ಕತೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಆ ಕಾರಣದಿಂದಾಗಿ ನೆನಪಾಯಿತು, ಹೇಳೋಣ ಅಂತೇಳಿ ಹೇಳಿದ್ದು. ಏನಪ್ಪ ಅಂದರೆ ಪರಿಸರ ಅಂತಕ್ಕಂಥದ್ದು ಈ ಎಲ್ಲ ಅಂಶಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಇದು ಇಲ್ಲಿರ್ತಕ್ಕಂಥ ನೋಡಿ, ಈ ಕುಟುಂಬದಿಂದ ಹಿಡಿದು ಇಲ್ಲಿ ಸ್ನೇಹಿತರ ಪ್ರಭಾವದವರೆಗೆ ಇರ್ತಕ್ಕಂಥ ಎಲ್ಲ ಅಂಶಗಳು ಮಗುವಿನ ಬೆಳವಣಿಗೆಯ ಮೇಲೆ ಪರಿಣಾಮವನ್ನು ಬೀರ್ತಕ್ಕಂಥದ್ದು. ಹಾಗಾಗಿ ಕೇವಲ ಮಗುವಿನ ಬೆಳವಣಿಗೆ ಅಂತಕ್ಕಂಥದ್ದು ಅನುವಂಶೀಯತೆಯಿಂದನೂ ಬರ್ತಕ್ಕಂಥದ್ದಲ್ಲ, ಅದು ಪರಿಸರದಿಂದ ಮಾತ್ರ ಬರ್ತಕ್ಕಂಥದ್ದಲ್ಲ. ಈ ಎರಡೂ ಅಂಶಗಳ ಗುಣಾಕಾರವೇ ಈ ಒಂದು ಮಗುವಿನ ಬೆಳವಣಿಗೆ ಅಂತೇಳಿ ಕರಿಬಹುದು. ನೋಡಿ, ಪಾತ್ರ ಏನಪ್ಪ ಅಂದ್ರೆ ಅನುವಂಶೀಯತೆಯಿಂದ ನಿರ್ಧಾರವಾದ ಸಾಮರ್ಥ್ಯದ ಮಿತಿಯನ್ನು ಎಷ್ಟರ ಮಟ್ಟಿಗೆ ಸಾಕಾರಗೊಳಿಸಬೇಕು ಎಂಬುದನ್ನು ಪರಿಸರವು ನಿರ್ಧರಿಸುತ್ತದೆ. ಸ್ವರೂಪ ಏನಂದರೆ ಇದು ಬದಲಾಯಿಸಬಲ್ಲ ಮತ್ತು ಹೊಂದಿಕೊಳ್ಳುವ ಅಂಶ ಆಗಿರ್ತಕ್ಕಂಥದ್ದು. ನೋಡಿ, ಇಲ್ಲಿ ಅರ್ಥ ಆಗುತ್ತೆ ನಿಮಗೆ. ಅಂತರ್ಕ್ರಿಯೆ ಅಂದರೆ ವಿಕಾಸವನ್ನು ಈ ಸೂತ್ರದ ಮೂಲಕ ವ್ಯಕ್ತಪಡಿಸಲಾಗುತ್ತದೆ. ಅಂದರೆ ವಿಕಾಸ ಅಂತಂದರೆ ವಿಕಾಸ = ಅನುವಂಶೀಯತೆ ಇಂಟು, ಲ್ಯಾಪ್ಟಾಪ್ನಾಗ ಇಂಟು ಇರ್ಲಾರ್ದು ಸ್ಟಾರ್ ಹಾಕಿನಿ, ಅದನ್ನು ಇಂಟು ಅಂತ ಮಾಡಿಕೊಡ್ರಿ. ಓಕೆ, ಅನುವಂಶೀಯತೆ ಇಂಟು ಪರಿಸರ ಅಂದರೆ ಡೆವಲಪ್ಮೆಂಟ್ = ಹೆರಿಡಿಟಿ ಇಂಟು ಎನ್ವೈರನ್ಮೆಂಟ್ ಅಂತೇಳಿ ಅರ್ಥ ಆಗ್ತದೆ. ಅಂದರೆ ಇದು ಸಂಕಲನ ಅಲ್ಲ, ಬದಲಿಗೆ ಗುಣಾಕಾರ ಆಗಿದೆ. ಅಂದರೆ ಈ ವಿಕಾಸ ಅಂತಕ್ಕಂಥದ್ದು ಅನುವಂಶೀಯತೆ ಇಂಟು ಪರಿಸರದ ಒಂದು
ಮೊತ್ತ ಆಗಿರ್ತಕ್ಕಂಥದ್ದು. ಉತ್ತಮ ಅಂದರೆ ಮಗುವಿನ ಉತ್ತಮ ಬೆಳವಣಿಗೆಗೆ ಆನುವಂಶೀಯತೆ ಮತ್ತು ಪರಿಸರ ಎರಡೂ ಅಗತ್ಯ. ಒಂದು ಅಂಶವು ಶೂನ್ಯವಾಗಿದ್ದರೆ ಒಟ್ಟಾರೆ ವಿಕಾಸವು ಶೂನ್ಯ ಆಗಬಹುದು. ನೋಡಿ, ಇಲ್ಲಿ ಮಗುವಿನ ಬೆಳವಣಿಗೆಯಲ್ಲಿ ಆನುವಂಶೀಯತೆ ಆಗಿರ್ಬೋದು ಅಥವಾ ಪರಿಸರ ಆಗಿರ್ಬೋದು, ಎರಡರಲ್ಲಿ ಯಾವುದಾದ್ರೂ ಒಂದು ಶೂನ್ಯ ಆಯಿತು ಅಂತಂದರೆ ಅದೇನಾಗುತ್ತಪ್ಪ ಅಂತಂದರೆ ಆವಾಗ ಈ ಒಂದು ವಿಕಾಸವು ಸಂಪೂರ್ಣವಾಗಿ ಶೂನ್ಯ ಆಗಬಹುದು. ಉದಾಹರಣೆಗೆ, ಉತ್ತಮ ವಂಶವಾಹಿನಿ ಇದ್ದರೂ ಸೂಕ್ತ ಪರಿಸರ ಅಥವಾ ಶಿಕ್ಷಣ ಸಿಗದಿದ್ದರೆ. ನೋಡಿ, ತಂದೆ ತಾಯಿ ಚೆನ್ನಾಗಿದ್ದಾರೆ, ಈ ಉತ್ತಮ ವಂಶವಾಹಿಯಿಂದ ಹುಟ್ಟಿದಂಥ ಮಗು ಸೂಕ್ತವಾದಂಥ ಪರಿಸರ ಅವನಿಗೆ ಸಿಗಲಿಲ್ಲ ಅಥವಾ ಸೂಕ್ತವಾದಂಥ ಒಂದು ಶಿಕ್ಷಣ ಸಿಗಲಿಲ್ಲ ಅಂತಂದಾಗ ಆ ಮಗುವಿನ ನಿರೀಕ್ಷಿತವಾದಂಥ ಬೆಳವಣಿಗೆ ಅಥವಾ ವಿಕಾಸ ಕುಂಠಿತಗೊಳ್ಳುತ್ತೆ, ಶೂನ್ಯವಾಗುತ್ತೆ. ಅಲ್ಲಿ ಅದು ಪರಿಪೂರ್ಣವಾದಂಥ ಬೆಳವಣಿಗೆಯನ್ನು ಮಗು ಹೊಂದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಇದಿಷ್ಟು ಈ ಒಂದು ತರಗತಿಯ ವಿಷಯ ಆಗಿತ್ತು. ಅಂದರೆ ಈ ಒಂದು ವಿಷಯದಲ್ಲಿ ನಾವು ಮಕ್ಕಳ ಬೆಳವಣಿಗೆಯ ತತ್ವಗಳು, ಆನುವಂಶೀಯತೆ ಮತ್ತು ಪರಿಸರದ ಪ್ರಭಾವದ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನಿಮಗೆ ಮತ್ತೊಂದು ಸಾರಿ ನಾನು ಬರೀ ಪಾಯಿಂಟ್ಸ್ ಮಾತ್ರ ಹೇಳ್ತಾ ಹೋಗ್ತೀನಿ. ನೋಡಿ, ಮಕ್ಕಳ ಬೆಳವಣಿಗೆಯ ಪ್ರಮುಖ ತತ್ವಗಳಲ್ಲಿ 1ನೇ ತತ್ವ ನಿರಂತರತೆಯ ತತ್ವ, ಅನುಕ್ರಮಣೀಯ ತತ್ವ. ಆಮೇಲೆ ಅನುಕ್ರಮಣೀಯ ತತ್ವದಲ್ಲಿ 2 ಏನಪ್ಪ ಅಂತಂದರೆ ಮುಖ್ಯ ನಿರ್ದೇಶನಗಳು ಇರ್ತಕ್ಕಂಥದ್ದು. ಒಂದು ಶಿರಾಪಾದಿಯ ನಿರ್ದೇಶನ ಮತ್ತು ಸಮೀಪಸ್ಥ ದೂರಸ್ಥ ನಿರ್ದೇಶನ. ಮತ್ತು ಮಕ್ಕಳ ಬೆಳವಣಿಗೆಯ ಈ ಒಂದು ತತ್ವಗಳಲ್ಲಿ 3ನೇ ಪಾಯಿಂಟ್ ಯಾವುದಪ್ಪ ಅಂದರೆ ಸಾಮಾನ್ಯದಿಂದ ನಿರ್ದಿಷ್ಟ ಕ್ರಿಯೆಯ ತತ್ವ, 4ನೇದು ವೈಯಕ್ತಿಕ ವ್ಯತ್ಯಾಸಗಳ ತತ್ವ, 5ನೇದು ಪರಿಸರ ಸಂಬಂಧ ತತ್ವ, 6ನೇದು ಆನುವಂಶೀಯತೆ ಮತ್ತು ಪರಿಸರದ ಅಂತಕ್ರಿಯೆಯ ತತ್ವ. ಒಟ್ಟಾರೆ 6 ತತ್ವಗಳನ್ನು ನಾವು ಈ ಒಂದು ಮಕ್ಕಳ ಬೆಳವಣಿಗೆಯ ತತ್ವಗಳಲ್ಲಿ ನೋಡಿದ್ವಿ. ಅದೇ ರೀತಿಯಾಗಿ ಈ ಒಂದು ಆನುವಂಶೀಯತೆ ಮತ್ತು ಪರಿಸರ ಪ್ರಭಾವದಲ್ಲಿ ನಾವು 2 ಅಂಶಗಳನ್ನು ಗಮನಿಸಿದ್ವಿ. ಏನಪ್ಪ ಅಂದರೆ ಒಂದು ಆನುವಂಶೀಯತೆ, ಇನ್ನೊಂದು ಪರಿಸರ. ಅಂದರೆ ಮಕ್ಕಳ ಬೆಳವಣಿಗೆಯು ಅಥವಾ ವಿಕಾಸ ಅಂತಕ್ಕಂಥದ್ದು, ನೋಡಿ, ವಿಕಾಸ = ಮಗುವಿನ ಬೆಳವಣಿಗೆ ಇಂಟು ವಿಕಾಸ ಅಂತಕ್ಕಂಥದ್ದು ಆನುವಂಶೀಯತೆ ಇಂಟು ಪರಿಸರ ಅಂತೇಳಿ ಕರಿತೀವಿ. ಇದು ಎಕ್ಸಾಮಲ್ಲಿ ಬರ್ಬೋದು. ಅಂದರೆ ವಿಕಾಸ = ಆನುವಂಶೀಯತೆ ಇಂಟು ಪರಿಸರ, ಆನುವಂಶೀಯತೆ ಪ್ಲಸ್ ಪರಿಸರ, ಆನುವಂಶೀಯತೆ ಮೈನಸ್ ಪರಿಸರ. ಮತ್ತು ಈ ರೀತಿಯೂ ಕೇಳ್ಬೋದು. ಅದ್ರ ಬಗ್ಗೆ ನೆನ್ಪಿಟ್ಕೊಳ್ಳಿ. ಆನುವಂಶೀಯತೆ ಅಂದರೆ ಸಹಜವಾಗಿ ಯಾವುದೇ ಕಾರಣಕ್ಕೂ ಬದಲಾಯಿಸಲು ಸಾಧ್ಯವಿಲ್ಲದ್ದು. ಮತ್ತು ಪರಿಸರ ಅಂತಂತಂದರೆ ಅದು ಬಾಹ್ಯವಾಗಿ ಪ್ರಭಾವವನ್ನು ಬೀರಿ ಬದಲಾಯಿಸಬಹುದಾಗಿದೆ. ಆಮೇಲೆ ಆನುವಂಶೀಯತೆ ಅಂತಂದರೆ ತಂದೆ ತಾಯಿಯಿಂದ ಬಂದಂಥ ಒಂದಷ್ಟು ಅಂಶಗಳಾಗಿರ್ತವೆ, ಅಂದರೆ ಜೀನ್ಸ್ಗಳ ಮೂಲಕ ಬಂದಿರ್ತವೆ. ಏನಂತಂತಂದರೆ ಎತ್ತರ ಆಗಿರ್ಬೋದು, ಮೈಬಣ್ಣ ಆಗಿರ್ಬೋದು. ನೋಡಿ, ಈಗ ಆನುವಂಶೀಯತೆಯಿಂದ ಎತ್ತರ ಬಂತು, ಅದನ್ನ ಏನು ಮಾಡಿ ಗಿಡ್ ಮಾಡೋಕ್ಕಾಗುತ್ತೆ? ಆನುವಂಶೀಯತೆಯಿಂದ ಮೈಬಣ್ಣ ಬಂತು, ಪೂರ್ತಿ ಬೆಳ್ಳಗಾದ, ಅವನು ಕರಗ್ ಮಾಡೋಕ್ಕಾಗಲ್ಲ. ಅಥವಾ ಪೂರ್ತಿ ಕರಗಾದ, ಅವನು ಬೆಳಗ್ಗೆ ಮಾಡೋಕ್ಕಾಗಲ್ಲ. ಅಂದರೆ ಇದನ್ನು ಈ ಒಂದು ಆನುವಂಶೀಯತೆಯಿಂದ ಬಂದಂಥವುಗಳನ್ನು, ಪ್ರವೃತ್ತಿಗಳನ್ನು ನಾವು ಬದಲಾಯಿಸೋಕ್ಕಾಗಲ್ಲ. ಅದೇ ಪರಿಸರದಲ್ಲಿ ಏನಪ್ಪ ಅಂದರೆ ಬಾಹ್ಯ ಪ್ರೇರಣೆಯ ಮೂಲಕ ಅವುಗಳನ್ನು ಬದಲಾಯಿಸಬಹುದು. ಇದು ಬಹುತೇಕ ನಿಮಗೆ ವಿಷಯ ಕ್ಲಿಯರ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿರಿ. ಆ ಟೆಲಿಗ್ರಾಮ್ನಲ್ಲಿ ಈ ಒಂದು PDF ಹಾಕಿರ್ತೀನಿ. ನಾನು ಹೇಳಿದ್ದು ಅರ್ಥ ಆಗಿಲ್ಲ ಅಂದ್ರೂ ಕೂಡ ಈ PDF ಇರುತ್ತೆ, ಓದ್ಕೊಂಡಾದರೂ ನೀವು ಅರ್ಥ ಮಾಡ್ಕೋಬೋದಾಗಿರುತ್ತೆ. ಸೊ ಏನೇ ಇರಲಿ ವಿಷಯ, ಅದು ನನ್ನ ಜೊತೆ ಹಂಚ್ಕೊಳ್ತೀರಿ ಅಂತ ನಾನು ಭಾವಿಸಿದ್ದೀನಿ. ಅಂದರೆ ಈ ಒಂದು ಕ್ಲಾಸ್ ಯಾವ ರೀತಿ ಆಗಿದೆ ಅಂತಕ್ಕಂಥ ಮಾಹಿತಿಯನ್ನು ನೀವು ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಟ್ರಿ ಅಂತಂದರೆ ನಾನು ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಚೆನ್ನಾಗಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.